ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಪೊನ್ನಂಪೇಟೆಯ ಗುಡ್ವಿಲ್ ಸೂಪರ್ ಮಾರ್ಕೆಟ್ ಮಳಿಗೆಯೊಂದರಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆಂದು ಆರೋಪಿಸಿ ಬೆಂಗಳೂರಿನಲ್ಲಿ ವಕೀಲರಾಗಿರುವ ಅಣ್ಣೀರ ಪ್ರಭು ಪೂವಯ್ಯ ಹಾಗೂ ಸಾರ್ವಜನಿಕರು ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣೀರ ಹರೀಶ್ ಮತ್ತು ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಮೋಹನ್ ಕುಮಾರ್ ಅವರ ಗಮನಕ್ಕೆ ತಂದ ಮೇರೆಗೆ ತಹಶೀಲ್ದಾರ್ ಮೋಹನ್ ಕುಮಾರ್ ಅವರು ಮಳಿಗೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದೂರಿನಲ್ಲಿ ಉಲ್ಲೇಖಿಸಿರುವ ಅಕ್ಕಿಯನ್ನು ಮಾರಾಟ ಮಾಡಬಾರದೆಂದು ಅಂಗಡಿ ಮಾಲೀಕರಿಗೆ ಸೂಚನೆ ನೀಡಲಾಯಿತು. ಈ ಸಂದರ್ಭ ಮಾತನಾಡಿದ ತಹಶೀಲ್ದಾರ್ ಮೋಹನ್ ಕುಮಾರ್ ಅವರು, ಪ್ಲಾಸ್ಟಿಕ್ ಅಕ್ಕಿ ಮಾರಾಟ ಮಾಡಲಾಗ್ತಾ ಇದೆ ಎಂಬ ಆರೋಪದ ಹಿನ್ನೆಲೆ ಮಳಿಗೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದ್ದು, ಈ ಬಗ್ಗೆ ಆಹಾರ ಮತ್ತು ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡಿ ಕ್ರಮ ಕೈಗೊಳ್ಳಲಾಗುತ್ತೆ. ಪರಿಶೀಲನೆ ಸಂದರ್ಭ ಪ್ಲಾಸ್ಟಿಕ್ ಅಕ್ಕಿ ಅಂತ ಕಂಡುಬಂದಲ್ಲಿ ಅಂಗಡಿ ಮಾಲೀಕರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುವುದೆಂದರು. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ದೋಸೆಗೆ ಮಾಡೋಕ್ಕೆ ನಿನ್ನೆ ನಮ್ಮ ಸೊಸು ದೋಸೆಗೆ ನೆನೆಸ್ಬೇಕಲ್ಲ, ಅದು ಸಾಕಲ್ಲ, ಗಂಜಿಯಲ್ಲಿ ಹಾಕಿ ನೀರು ಹಾಕಬೇಕು. ದೋಸೆಗೆ ಮಾತ್ರ, ದೋಸೆ ಇಡ್ಲಿ ಮಾತ್ರ ಇದು ಮಾಡೋದು, ನೆನೆಸ್ಬಿಟ್ಟು. ನಮ್ಮ ಮಾಮೂಲಿ ಈ ರೈಸು ಅಕ್ಕಿ ದೋಸೆಗೆ ಆಗಲ್ಲ. ಈಗ 5 kg ವೈಟ್ ಕಾಣಿಸಲ್ಲ, ಅದು ಪ್ಲಾಸ್ಟಿಕ್, ಅದು ತೇಲ್ಕೊಂಡು ಬರ್ತದೆ, ನೀರು ಹಾಕಿದ್ರೆ ಅರ್ಧ ಗಂಟೆ ಬಿಟ್ಟು ತೇಲ್ತದೆ ಮೇಲೆ. ವೈಟ್ ಕಲರ್ ಪ್ಲಾಸ್ಟಿಕ್. ಮೈಸೂರು ಹೋಗಿದಾರಂತೆ ಕೆಲಸದ ಮೇಲೆ, ಅಲ್ಲಿ ಗಂಟ ಈ ಅಕ್ಕಿ ಮಾರಬೇಡಿ ನೀವು ಯಾರು, ಏನು ಸರ್? ಅಲ್ಲಿ ಗಂಟ ಅಕ್ಕಿ ಮಾರಬೇಡಿ. ಅಕ್ಕಿಯಲ್ಲಿ ಮೂಟೆ ಆಗಿದೆ, ಇದು ನಾವು ತಗೊಂಡು ಪರ್ಚೇಸ್ ಮಾಡಿರೋದು. ಅದರಲ್ಲಿ ಅದ್ರ ದುಡ್ಡು ಬೇಕು ಇಸ್ಕೊಡೋ ಅದು ಬೇರೆ ಇದೆಯಾ? ನಿಮ್ಗೆ ಎಲ್ಲಿಂದ ಬರುತ್ತೆ ಮೈಸೂರು ಯಾರು ಮೈಸೂರು KPTM ಅವರೇ ಅರ್ಪಿಸಿದ್ರು. ಸ್ವಲ್ಪ ತಗೊಳ್ಳಿಸ್ಕೊಳ್ಳಿ, ನೀರು ಹಾಕಿದ್ರೆ ಒಂದು ಅರ್ಧ ಗಂಟೆ ಸಾಬೂನಲ್ಲಿ ಸಾಫ್ಟ್ ಆದಮೇಲೆ ಇದು ಬರ್ತದೆ. ಫ್ಲೋಟ್ ಆಗಲಿಕ್ಕೆ ನಿನ್ನೆ ಪರ್ಚೇಸ್ ಮಾಡಿದ್ರೆ 5 kg ಅಕ್ಕಿ ಇದೆ ಅಂಗಡಿ. ಇದು ನಿಮ್ಮ ಅಂಗಡಿಯಲ್ಲಿ ತಗೊಂಡಿದ್ದಾರೆ? ನಿಮ್ಮ ಅಂಗಡಿಯಲ್ಲಿ ತಗೊಂಡಿದ್ದಾರೆ ರೈಸ್? ಹೌದು. ಎಲ್ಲಿಂದ ಯಾರು ಕೊಡ್ತಾರೆ ರೈಸ್? ಎಲ್ಲಿಂದ ಕೊಡ್ತಾರೆ ನಮಗೆ? ಮೈಸೂರು ಇಲ್ಲಿ ಇದರಲ್ಲಿ ಇರ್ತದೆ. ಇದನ್ನೇ ಮನೆ ನೀರು ಬಿಟ್ಟು ನೋಡಿ ಗೊತ್ತಾಗ ಇದಕ್ಕೆ ಫುಲ್ ಮೆಲ್ಟಾಗು, ಅದನ್ನು ಬಣ್ಣ ಬಿಸ್ತಾನೆ ಆಯಿತು. ಇದಕ್ಕೆ ನೀರು ಇರ್ತದೆ, ನೀರು ಬಿಟ್ಟು ಅಷ್ಟೇ. ಮತ್ತೆ ಮನುಷ್ಯರಿಗೆ ನೀವು ಈ ಥರ ಎಲ್ಲ ಕೊಟ್ಟರೆ ಸಮಸ್ಯೆ ಇಲ್ಲಲ್ಲಪ್ಪ. ಯಾರು ಅಡ್ರೆಸ್ ಎಲ್ಲ ಕೊಡಿ ನಮಗೆ, ಯಾಕೆ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಮತ್ತು ಇದು ಮಾಡ್ತಾ ಇದ್ದಾರೆ. ನಮಸ್ಕಾರ. ಏನು ನಿನ್ನೆ ಅಣ್ಣೀರ ಪೂವಯ್ಯ ಹಾಗೂ ಇತರ ಸಾರ್ವಜನಿಕರು ಏನು ಈ ಗುಡ್ವಿಲ್ ಏನು ಮೆಗಾ ಶಾಪ್ ಇದೆ, ಸೂಪರ್ ಮಾರ್ಕೆಟು, ಇಲ್ಲಿ ದೋಸೆ ಅಕ್ಕಿನ ಅವರು ಇಲ್ಲಿ ಖರೀದಿ ಮಾಡಿದ್ದಾರೆ. ಸೊ ದೋಸೆ ಅಕ್ಕಿ ಏನು ಅದರಲ್ಲಿ ಒಂದು ನೀರಿಗೆ ನೆನೆ ಹಾಕಿದಾಗ ಇದರಲ್ಲಿ ಪ್ಲಾಸ್ಟಿಕ್ ಅಕ್ಕಿಗಳು ಅಂಶಗಳು ಕಂಡು ಬಂದಿದೆ ಅಂತ ಅವರು ಮೇಲ್ನೋಟಕ್ಕೆ ಇದನ್ನು ಇದು ಮಾಡಿದ್ದಾರೆ, ಆಪಾದನೆ ಮಾಡಿದ್ದಾರೆ. ಸೊ ಇದನ್ನು ನಾವು ಇವತ್ತು ಸ್ಥಳ ತನಿಖೆ ಮಾಡಿರ್ತೇನೆ. ಈ ಒಂದು ಸ್ಮಾರ್ಟ್ಗೆ ನಾನು ಖುದ್ದಾಗಿ ಭೇಟಿ ನೀಡಿದ್ದು ಒಂದು ಸ್ಯಾಂಪಲ್ನ ಕಲೆಕ್ಟ್ ಮಾಡಿದ್ದೀನಿ. ನೆನ್ನೆ ಅವರು ಲೂಸ್ ಅಂಗಡಿ ಅಕ್ಕಿ ಕೊಟ್ಟಿದ್ದಾರೆ, ಅದು ಹಾಗೂ ಮತ್ತು ಈಗ ಅವರು ಏನು ಮೂಟೆಯಲ್ಲಿ ಇಟ್ಟಿದ್ದಾರೆ ಅಕ್ಕಿನ, ಅದೆರಡನ್ನೂ ಸ್ಯಾಂಪಲ್ ತಗೊಂಡಿದ್ದೀವಿ. ಸೊ ಅದನ್ನು ಪ್ರಾಯೋಗಿಕವಾಗಿ ಅದನ್ನು ಶಾಲೆಗೆ ಕಳಿಸಿ ಅದರಲ್ಲಿ ಪ್ಲಾಸ್ಟಿಕ್ ಅಂಶಗಳು ಕಂಡು ಬಂದರೆ ಖಂಡಿತವಾಗಿ ಕಾನೂನಾತ್ಮಕವಾಗಿ ಇವರ ಅಂಗಡಿ ಮತ್ತು ಸೀಸ್ ಮಾಡೋದಾಗಲಿ ಮತ್ತು ಇವರಿಗೆ ಯಾರು ಸಪ್ಲೈ ಮಾಡ್ತಾಯಿದ್ದಾರೆ ಇದನ್ನು ಕಾನೂನಾತ್ಮಕವಾಗಿ ಏನು ಕ್ರಮ ವಹಿಸ್ತೀವಿ. ಸೊ ಅಲ್ಲಿ ತನಕ ಈ ಅಕ್ಕಿನ ದಯವಿಟ್ಟು ಯಾವ ಸಾರ್ವಜನಿಕರು ಖರೀದಿಸಬೇಡಿ ಅಂತಂದ್ಬಿಟ್ಟು ಮನವಿ ಮಾಡ್ತೀನಿ. ಮತ್ತು ಇದನ್ನು ಇಮಿಡಿಯೇಟಾಗಿ ಇದನ್ನು ಸ್ಟಾಪ್ ಮಾಡಿಸಿ ಅಂತಂದ್ಬಿಟ್ಟು ನಾನು ಸೇಲ್ ಮಾಡಬೇಡಿ ಅಂತ ಅವ್ರ ಅಂಗಡಿ ಮಾಲೀಕರಿಗೆ ಕಟ್ಟೆಚ್ಚರ ವಹಿಸೋಕ್ಕೆ ಆಜ್ಞೆ ಮಾಡಿಸ್ತೀನಿ. ಈ ಅಕ್ಕಿ ದೋಸೆ ಮಾಡೋಕ್ಕೆ ನೀರು ಕೊಡೋದು ಅರ್ಧ ಗಂಟೆಗೆ ಮಾಡ್ಬಿಟ್ಟು ಇನ್ನೊಂದು ನೀರು ಕ್ಲೀನಿಂಗ್ ಅಕ್ಕಿ
ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲ ಬೇರೆ ಅಕ್ಕಿ ಸೇಲ್ ಬಾಟಿ ಪ್ಲಾಸ್ಟಿಕ್ ಅಲ್ಲ ಇದು ತಿಂದ ರೊಟ್ಟಿ ಅಲ್ಲ ತಿಂದ ರೊಟ್ಟಿ ಗೊತ್ತಪ್ಪ ಎಂತ ಗೊತ್ತಿಲ್ಲ. 16ನೆಯ ವಿಧಾನಸಭೆಯ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಅಧಿವೇಶನದ ಉದ್ದಕ್ಕೂ ನಿಗದಿತ ಸಮಯಕ್ಕೆ ಹಾಜರಾಗಿ ತಮ್ಮ ಶಿಸ್ತು ಸಮಯ ಪಾಲನೆಯಿಂದ ಸದನದಲ್ಲಿ ಮಾದರಿಯಾದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಭಾಧ್ಯಕ್ಷರಾದ ಯುಟಿ ಖಾದರ್ ಗೌರವಾರ್ಥವಾಗಿ ನೀಡಿರುವ ನೆನಪಿನ ಕಾಣಿಕೆಯಿಂದ ಸ್ವೀಕಾರ ಮಾಡಿದರು. ಈ ಸಂದರ್ಭ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಸೂರಜ್ ಹೊಸೂರ್, ಶಾಸಕರ ಆಪ್ತ ಸಹಾಯಕ ಆದರ್ಶ್, ಶಾಸಕರ ಖಾಸಗಿ ಮಾಧ್ಯಮ ಸಹಾಯಕ ಪೆಮ್ಮಂಡ ವಿನಿಲ್ ಸೋಮಣ್ಣ, ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಉಪಾಧ್ಯಕ್ಷರಾದ ಡಾಕ್ಟರ್ ನಿಶ್ಚಲ್ ದಂಬೇಕೋಡಿ, ಕೆಪಿಸಿಸಿ ಕಾನೂನು ಘಟಕದ ಕಾರ್ಯದರ್ಶಿ ಬೋಪಣ್ಣ, ವಿಜಯ್ ನಿಡಿಂಜಿ ಹಾಜರಿದ್ದರು. ಕೊಡಗು ಜಿಲ್ಲಾ ದಿವ್ಯಜ್ಯೋತಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಗರದ ಬಾಲಭವನ ಸಭಾಂಗಣದಲ್ಲಿ ಶಾಂತಿಯುತವಾಗಿ ನಡೆಯಿತು. ಬ್ಯಾಂಕ್ ಆಡಳಿತ ಮಂಡಳಿಯ ಒಟ್ಟು 14 ಸ್ಥಾನಗಳಿಗೆ 24 ಮಂದಿ ಸ್ಪರ್ಧಿಸಿದ್ರು. ಸಾಮಾನ್ಯ ಕ್ಷೇತ್ರದ 11 ಸ್ಥಾನಗಳಿಗೆ 18, ಮಹಿಳಾ ಕ್ಷೇತ್ರದ 2 ಸ್ಥಾನಗಳಿಗೆ 4, ಹಿಂದುಳಿದ ವರ್ಗ ಬಿ ಕ್ಷೇತ್ರಕ್ಕೆ 1 ಸ್ಥಾನಕ್ಕೆ 2 ಸ್ಪರ್ಧೆಯಲ್ಲಿದ್ದರು. 1048 ಮತದಾರರ ಪೈಕಿ 691 ಮಂದಿ ಮತದಾನವನ್ನು ಮಾಡಿದರು. ಸಾಮಾನ್ಯ ವರ್ಗದಿಂದ ಸ್ಪರ್ಧಿಸಿದ್ದ ಅಂತೋಣಿ ಕ್ಲೆಮೆಂಟ್ ರೇಗೋ, ಜೋಕಿಮ್ ವಾಸ್, ಎನ್ಟಿ ಜೋಸೆಫ್, ಜೋಸೆಫ್ ವಿ ವಿನ್ಸೆಂಟ್, ಎಸ್ಎಂ ಡಿಸಿಲ್ವಾ, ಫ್ರಾನ್ಸಿಸ್ ಡಿಸೋಜಾ, ಬೆಂಟಿಕ್ಟ್ ರೇಮಂಡ್ ಸಲ್ದಾನ, ರಿಚರ್ಡ್ ಉಲ್ಲಾಸ್ ಕುಮಾರ್, ಸಾರ್ಜೆಂಟ್ ಎಮ್ಯಾನ್ಯುಯಲ್, ಸಿರಿಲ್ ಮೊರಾಸ್, ಜೆ ಸುನಿಲ್ ಲೋಬೋ ಜಯಶಾಲಿಗಳಾದರು. ಹಿಂದುಳಿದ ವರ್ಗ ಬಿ ಕ್ಷೇತ್ರದಲ್ಲಿ ಕೆಜಿ ಪೀಟರ್ ಗೆಲುವನ್ನು ದಾಖಲಿಸಿದ್ರು. ಮಹಿಳಾ ಕ್ಷೇತ್ರದಲ್ಲಿ ಜುಡಿತ್ ಡಿಸೋಜಾ, ಅನಿತಾ ತೆರೇಸಾ ಗೆಲುವನ್ನು ಪಡ್ಕೊಂಡ್ರು. ಚುನಾವಣಾಧಿಕಾರಿಯಾಗಿ ಸಿದ್ದಲಿಂಗಮೂರ್ತಿ ಕಾರ್ಯನಿರ್ವಹಿಸಿದ್ರು. ಅಂಬತ್ತಿಯಿಂದ ವಿರಾಜಪೇಟೆ ಆರ್ಜಿ ಸೇತುವೆವರೆಗೆ ಸುಮಾರು 14 ಕೋಟಿ ರೂಪಾಯಿ ವೆಚ್ಚದಲ್ಲಿ 12 ಕಿಲೋಮೀಟರ್ ವರೆಗೆ 80 ಅಡಿಗಳ ರಸ್ತೆ ಅಗಲೀಕರಣ ಹಾಗೂ ಫುಟ್ಪಾತ್ ವ್ಯವಸ್ಥೆಗೆ ಈ ಹಿಂದೆ ಇದ್ದ ಮುಖ್ಯಾಧಿಕಾರಿಯವರ ಕೋರಿಕೆ ಮೇರೆಗೆ ಅಂದಿನ ಶಾಸಕರು ಅನುದಾನ ಬಿಡುಗಡೆ ಮಾಡಿ ಗುದ್ದಲಿ ಪೂಜೆಯನ್ನ ಕೂಡ ಮಾಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಂದ ಶಾಸಕರು ಉತ್ತಮ ರೀತಿಯಲ್ಲಿ ಕಾಮಗಾರಿ ಮಾಡಿಸುವ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ವಿರಾಜಪೇಟೆ ಮುಖ್ಯ ರಸ್ತೆ ಕರ್ನಾಟಕ ಮತ್ತು ಕೇರಳ ರಾಜ್ಯದ ಹೆದ್ದಾರಿ ಕೂಡ ಕೆಲವರು ಸರ್ಕಾರದ ಜಾಗವನ್ನು ಒತ್ತುವರಿ ಮಾಡಿಕೊಂಡು ರಸ್ತೆ ಅಗಲೀಕರಣಕ್ಕೆ ಸಹಕರಿಸದೇ ಇರುವ ರಸ್ತೆ ತೇಪೆ ಹಾಕಲು ಮುಂದಾಗಿದ್ದಾರೆ. ಇದು ಸರಿಯಲ್ಲ. ರಸ್ತೆ ಅಗಲೀಕರಣ ಮತ್ತು ನೂತನ ರಸ್ತೆ ನಿರ್ಮಾಣ ಮಾಡಲು ಬಂದ ಹಣವನ್ನ ಈ ರೀತಿಯಲ್ಲಿ ತೇಪೆ ಹಾಕಿದ್ರೆ ಏನು ಪ್ರಯೋಜನ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. (60153611). Shades Family Saloon, Madikeri. ನಿನ್ನ ವಶವನ ತಿಳಿವೆ, ನಿನ್ ಕಲ್ಪನೆನ ಹಾರಿವೆ, ಒಳ್ಳೆ ಕ್ಷಣಗಳನ್ನು ನೆಡುವೆ, ನಿನ್ನಗುವಲಿ ಹರ್ಷಿಸುವೆ. Love the moments with La Vista and live the moments with La Vista. La Vista, La Vista, La Vista. ಕ್ಷಣಗಳನ್ನು ಸವಿಯಾಗಿಸುತ್ತದೆ ಲೆವಿಸ್ಟಾ ಕಾಫಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ
ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ವಿರಾಜಪೇಟೆಯ ಮಲೆತಿರಿಕ ಬೆಟ್ಟದ ಮಲೆ ಮಹದೇಶ್ವರ ದೇವಾಲಯದಲ್ಲಿ ಕಳೆದ 3 ವಾರಗಳಲ್ಲಿ ವಿಶೇಷ ಪೂಜೆ ನಡೆದಿದ್ದು, ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಬೆಳಿಗ್ಗೆ 5 ಗಂಟೆಯಿಂದಲೇ ಭಕ್ತರು ಆಗಮಿಸಿ ತಮ್ಮ ಇಷ್ಟದ ಪೂಜೆ ಪುನಸ್ಕಾರವನ್ನ ಮಾಡಿಸಿಕೊಂಡ್ರು. ದೇವಾಲಯ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಬಳ್ಳಚಂಡ ಪ್ರಕಾಶ್, ದೇವಾಲಯ ಆಡಳಿತ ಮಂಡಳಿಯ ಕುಂಡ್ರಂಡ ಪೂವಿ ದೇವಯ್ಯ, ಕುಂಡ್ರಂಡ ಅರುಣಾ ಭೀಮಯ್ಯ, ರಾಜ ಮಹೇಂದ್ರ ಈ ಸಂದರ್ಭ ಪಾಲ್ಗೊಂಡಿದ್ದರು. ನಮಸ್ತೆ. ವರ್ಷಪ್ರಂತಿ ಈ ನವಂಬರ್ ತಿಂಗಳಲ್ಲಿ 4ನೇ, 8ನೇ ಮತ್ತು 14 ಮತ್ತು ಇವತ್ತು ಕೊನೆ ಸೋಮವಾರ 4 ದಿವಸ ಕಾರ್ತಿಕ ಮಾಸದ ವಿಶೇಷ ಪೂಜೆ ಸೋಮವಾರ ದಿವಸ ನಡೀತದೆ. ಬೆಳಿಗ್ಗೆ 5 ಗಂಟೆಯಿಂದ 1 ಗಂಟೆವರೆಗೆ ಭಕ್ತಾದಿಗಳು ಪೂಜೆ ಮಾಡಿಕೊಂಡು ಬರ್ತಾ ಹೋಗ್ತಾ ಇರ್ತಾರೆ. ಇವತ್ತಿನ ದಿವಸ ಇವತ್ತು ಕೊನೆ ಕಾರ್ತಿಕ ಮಾಸ ಬೆಳಿಗ್ಗೆ 5 ಗಂಟೆಯಿಂದ ಭಾಳ ಭಕ್ತರು ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಹೋಗಿದ್ದಾರೆ. ಮತ್ತು ಬರುವ ಭಕ್ತರು ಅಷ್ಟೇ ಭಾಳ ಭಯಭಕ್ತಿಯಿಂದ ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ.
ದುಬೈಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ 12ನೇ ಬ್ರೈನೋ ಬ್ರೈನ್ ಚಾಂಪಿಯನ್ ಸ್ಪರ್ಧೆಯಲ್ಲಿ ಮಡಿಕೇರಿಯ ಅಲೂಫ್ ಎಆರ್ ಜೂನಿಯರ್ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾನೆ. ದುಬೈನ ಶೇಖ್ ರಶೀದ್ ಸಭಾಂಗಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಈ ಸ್ಪರ್ಧೆಯಲ್ಲಿ 18 ದೇಶಗಳ 2036 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯದಿಂದ 5 ಸ್ಪರ್ಧಿಸಿದ್ದು, ಇವರಲ್ಲಿ ಅಲೂಫ್ ಎಆರ್ ಒಬ್ಬನಾಗಿದ್ದಾನೆ. ಬಾಪಂಗಡ ಕವಿತಾ ಕರ್ಮಯ್ಯ ಅವರ ಮಡಿಕೇರಿಯ ಬ್ರೈನೋ ಬ್ರೈನ್ ಅಬಾಕಸ್ ಸಂಸ್ಥೆಯಲ್ಲಿ ಅಲೂಫ್ ಎಆರ್ ತರಬೇತಿಯನ್ನು ಪಡಿತಾ ಇದ್ದಾನೆ. ಈತ ಉದ್ಯಮಿ ರಫೀಕ್ ಹಾಗೂ ಸಬೀನಾ ದಂಪತಿಯ ಪುತ್ರನಾಗಿದ್ದು, ಮಡಿಕೇರಿಯ ಸಂತ ಮೈಕಲರ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿಯಾಗಿದ್ದಾನೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬ್ರೈನೋ ಬ್ರೈನ್ ಅಂತಾರಾಷ್ಟ್ರೀಯ ದುಬೈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಸುಬ್ರಹ್ಮಣ್ಯಂ, ತಾಂತ್ರಿಕ ನಿರ್ದೇಶಕ ಅರುಳ್ ಸುಬ್ರಹ್ಮಣ್ಯಂ ಉಪಸ್ಥಿತರಿದ್ದು, ಅಲೂಫ್ ಸಾಧನೆಗೆ ಶ್ಲಾಘನೆ ವ್ಯಕ್ತಪಡಿಸಿದರು. Again, take a deep breath. Again. Okay, very good. Let's play a small game before we start. Okay. So let's play a small game before we start. So if I say 1, you have to clap once. If I say 2, you have to clap twice. But the rule is all of you have to clap at the same time. So which means I should hear only 1 clap. Okay? 1. I heard 4 or 5 claps. Everybody should clap at the same time. Ready? For ready there is no clap. Okay? 1. Slightly better. 1. This is the 25th time he is saying, I know that. Yeah, it's very helpful to have you very close to me. Yeah. So even if you know children, just it helps to hear it one more time, which you also know. So children, have the when I say position, okay. So let's play a small game before we start. So if I say 1, you have to clap once. If I say 2, you have to clap twice. But the rule is all of you have to clap at the same time. So which means I should hear only 1 clap. Okay? 1. I heard 4 or 5 claps. Everybody should clap at the same time. In the right hand, you will hold the question paper in the right hand and the abacus in the left hand. Only when I say start, you will turn the paper, bring the abacus and start doing. If you are a left-hander, you will do the opposite. Is it clear, children? Right. So now all of you go back to position. Hands on your lap. Hands on your... ಅಂಬತ್ತಿಯಲ್ಲಿ ರೋಬಸ್ಟಾ ಅಡ್ವೆಂಚರ್ ಮತ್ತು ಸ್ಪೋರ್ಟ್ಸ್ ಆಯೋಜಿಸಿದ ಬ್ಲೂ ಬ್ಯಾಂಡ್ ಸ್ಪೋರ್ಟ್ಸ್ FMSC ಇಂಡಿಯನ್ ನ್ಯಾಷನಲ್ ಚಾಂಪಿಯನ್ಶಿಪ್ 2024 ರ್ಯಾಲಿಯಲ್ಲಿ ಜನರ ನಿರೀಕ್ಷೆಯಂತೆ ಗೌರವ್ ಗಿಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅರ್ಜುನ ಪ್ರಶಸ್ತಿ ವಿಜೇತ 7 ಬಾರಿ ರಾಷ್ಟ್ರೀಯ ಚಾಂಪಿಯನ್ ಆಗಿರುವ ಗೌರವ್ ಗಿಲ್ ಈ ಬಾರಿ ಕೂಡ ರಾಷ್ಟ್ರೀಯ ರೋಬಸ್ಟಾ ರ್ಯಾಲಿ ಚಾಂಪಿಯನ್ ಆಗುವುದಾಗಿ ಜನ ನಿರೀಕ್ಷೆ ಮಾಡಿದರು. ಅದರಂತೆ ಗೌರವ್ ಗಿಲ್ ಮತ್ತು ಸಹಚಾಲಕ ಅನಿರುದ್ಧ್ ರಂಗ್ನೇಕರ್ 5ನೇ ಆವೃತ್ತಿಯ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದರು. ಅರ್ಕಾ ಮೋಟಾರ್ ಸ್ಪೋರ್ಟ್ಸ್ನ ಬೆಂಗಳೂರಿಂದ ಕರ್ಣ ಕಡೂರ್ 2ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಮಹಾರಾಷ್ಟ್ರದ ಆದಿತ್ಯ ಟಾರ್ ತೃತೀಯ ಸ್ಥಾನವನ್ನು ಪಡ್ಕೊಂಡ್ರು. ಅಂಬತ್ತಿ ಹಾಗೂ ಪಾಲಿಬೆಟ್ಟ ವಲಯದ ಟಾಟಾ ಕಾಫಿ ಸಂಸ್ಥೆಯ ಆನಂದಪುರ ಹೊಸಳ್ಳಿ ಮತ್ತು ಮಠಪರ್ಮು ಮಾರ್ಗೊಲ್ಲಿ ತಣ್ಣೀರು ಹಳ್ಳ ತೋಟದ ಹಸಿರ ಪರಿಸರದ ನಡುವಿನ ದುರ್ಗಮ ಮತ್ತು ಕಠಿಣ ರಸ್ತೆಗಳಲ್ಲಿ 3 ದಿನಗಳ ಕಾಲ ನಡೆದ ರ್ಯಾಲಿಯಲ್ಲಿ 61 ರ್ಯಾಲಿಸ್ಟ್ ಪಾಲ್ಗೊಂಡಿದ್ದರು. ರಾಜ್ಯ ಮತ್ತು ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ ಕಾರ್ಮಿಕರು, ಸ್ಥಳೀಯ ನಿವಾಸಿಗಳು ಕಾರುಗಳು ತೆರಳುವ ಮಾರ್ಗದುದ್ದಕ್ಕೂ ಜಮಾಯಿಸಿ ಸ್ಪರ್ಧಿಗಳನ್ನು ಹುರಿದುಂಬಿಸಿ ಶಿಳ್ಳೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಿದರು. ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ,
ಟಾಟಾ ಸಂಸ್ಥೆಯ ಜನರಲ್ ಮ್ಯಾನೇಜರ್ ರಾಜೀವ್ ಕೆಜಿ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ದಿಲೀಪ್ ಕುಮಾರ್ ಸಿಂಗ್, ಅರಣ್ಯ ಸಂಶೋಧನಾ ಮ್ಯಾನೇಜರ್ ಬಿಜಿ ಪೊಂದಪ್ಪ, ರೋಬಸ್ಟಾ ಅಡ್ವೆಂಚರ್ ಆ್ಯಂಡ್ ಸ್ಪೋರ್ಟ್ಸ್ ಅಕಾಡೆಮಿಯ ನಿರ್ದೇಶಕ ಕುಂಜಂಡ ಮಹೇಶ್ ಮಾಚಯ್ಯ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಸುಬ್ರಹ್ಮಣಿ, ಸಿದ್ದಾಪುರ. All the competitors and all the spectators to join us here at the boarding ceremony. Thank you. வண்டி வெளில வந்ததுக்கப்புறம் எடுத்துக்கலாம். ஏன்னா இன்னும் செக்கிங்கில் பாக்கி இருக்காங்க. அடைய These are the winners of INRC 2. Can you all come together? For us, for round 5 of the Indian Rally Championship. We came here after winning the Hyderabad Rally, and we wanted to ensure that we have the best and the top result here with our team JK Tyre car, and we've achieved that. So big thanks to our sponsor JK Tyre for developing special tyres for Cool Rally, and we had no issues at all with the tyres or cars, considering the rally was so rough. For the 2 days that we drove, it was extremely rough. The conditions were very challenging. There's a lot of heat, but everything went as per plan, and we're really thankful again to everyone. And the organizers, as usual, did a great job here, and I hope to come back soon next year and try and win again. What was the experience in Coorg? Well, Coorg has been a great city, to host the rally, because there's so many enthusiasts here, and everyone loves to come and see the rally cars. So I'm hoping next time and for the years to come, we can come here and rally. It was fun to drive here. This is the first round of International Rally Championship. We had lots of issues with the car on day 1 and day 2, but we made really good time on day 1. According to our car, we performed really well. Day 2, we had some issues with the car, but we able to finish third in overall and first in our category, so I'm really happy. It's a beautiful place, beautiful stage, is very fast, very tricky and technical, and I'm just looking forward for the next one. How was the Coorg tracks? Coorg tracks, see, these tracks are not new for me because I belong from Himachal, and geographically it's not that same, but yes, tracks are the same, so for it was not new for me. But to be very honest, the rally was very fast, technical, and
It was very narrow also, a bit scary sometimes, but yeah, we managed to finish the rally. What's your next looking, sir? Obviously, I'm looking for my category only because I drive an RC2 car, but definitely if it comes around, definitely I'll see for the overall championship. We are leading in our category and we are runner-up national champion right now. We finished second overall, so we're very thrilled with the result, and we lead the championship overall by 25 points. We're very happy with that result. Keeping the bigger picture in mind, we moved to Bangalore from here, and we just need to have a good finish, so we'll work towards that. We'll correct our mistakes from here, whatever we've learned, and we're looking forward to the challenge. Any sport practice makes you perfect, and I think once we go back, we need to work on all the issues that we've had and rectify them on a technical side as well as from a driver's side. Whatever we can improve on, we'll always look at doing that and come back much stronger in Bangalore. I think the roads in Coorg is one of the most challenging terrains that we have in the country, and this is the second time that we're coming here to Coorg, and fortunately I could not win here last year, but second overall here, I'll take it. I've also been a winner at Chikmagalur 3 times in a row, so the stages over here are very similar to Chikmagalur, so I thoroughly enjoy driving on them, and they pose a different challenge altogether. Shining senses in your life. Desirable designs. Gives you treasured memory. Sharda Jewelers. ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವದಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು.
ಕೊಡಗು ಗೌಡ ಯುವ ವೇದಿಕೆ ವತಿಯಿಂದ ಗಾಳಿಬೀಡು ಗೌಡ ಜನಾಂಗ ಬಾಂಧವರ ಸಹಯೋಗದಲ್ಲಿ 10 ಕುಟುಂಬ 18 ಗೋತ್ರದ ಗೌಡ ಜನಾಂಗ ಬಾಂಧವರಿಗೆ ಡಿಸೆಂಬರ್ 1ರಂದು ಗಾಳಿಬೀಡು ಬಾಣೆ ಹಬ್ಬ ಏರ್ಪಡಿಸಲಾಗಿದೆ ಎಂದು ವೇದಿಕೆಯ ಕಾರ್ಯದರ್ಶಿ ಪುದಿಯಂದರವನ ರಿಷಿತ್ ಮಾದಯ್ಯ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 9:30 ಗಂಟೆಗೆ ಗಾಳಿಬೀಡು ಶಾಲಾ ಮೈದಾನದಲ್ಲಿ 8 ಕಿಲೋಮೀಟರ್ ಕ್ರಾಸ್ ಕಂಟ್ರಿ ಪೈಪೋಟಿ ಆರಂಭವಾಗಲಿದೆ. ಗಾಳಿಬೀಡಿನ 8 ಗೌಡ ಮನೆತನದ ಮಾರ್ಗವಾಗಿ ಸಾಗಿ ಹೋಗುವುದು ಕ್ರಾಸ್ ಕಂಟ್ರಿ ವಿಶೇಷತೆಯಾಗಿದೆ. ಕೋಚನ ಮನೆತನದ ಮಾರ್ಗವಾಗಿ ಆರಂಭಗೊಂಡು ಪೂಜಾರಿರ, ಉಡುದೋಳಿ, ಕರಕರನ, ಕೋಳುಂಬುಡಿಯನ, ಕೊಂಬಾರನ, ಯಾಲದಾಳು, ಅಚ್ಚಪಟ್ಟಿರ ಮನೆತನಗಳ ಮಾರ್ಗವಾಗಿ ಸಾಗಿ ಶಾಲಾ ಮೈದಾನವನ್ನು ತಲುಪಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಬಾಣೆ ಹಬ್ಬದ ಪ್ರಯುಕ್ತ ಬೆಳಿಗ್ಗೆ 10 ಗಂಟೆಗೆ ವಿವಿಧ ವಿಭಾಗದಲ್ಲಿ ಶೂಟಿಂಗ್ ಸ್ಪರ್ಧೆ ಪ್ರಾರಂಭವಾಗಲಿದೆ. ಅಂದು .22 ರೈಫಲ್, 12 ಬೋರ್ ಏರ್ ರೈಫಲ್ ಪೈಪೋಟಿ ನಡೆಯಲಿದೆ. ವಿಜೇತರಿಗೆ ಆಕರ್ಷಕ ನಗದು ಮತ್ತು ಟ್ರೋಫಿ ನೀಡಿ ಗೌರವಿಸಲಾಗುತ್ತೆ. ಅಲ್ಲದೆ ಇದೇ ಸಂದರ್ಭ ಗಾಳಿಬೀಡು ಗ್ರಾಮಸ್ಥರಿಗೆ 12 ಬೋರ್ ಶೂಟಿಂಗ್ ಪೈಪೋಟಿ ನಡೆಯಲಿದೆ ಎಂದರು. ಮತ್ತು ಗಾಳಿಬೀಡು ಗೌಡ ಜನಾಂಗದ ಬಾಂಧವರ ಕೂಡುಗೂಟಲ್ಲಿ 10 ಕುಟುಂಬ 18 ಗೋತ್ರದ ಗೌಡ ಜನಾಂಗ ಬಾಂಧವರಿಗೆ ಇದೇ ತಾರೀಕು 1/12/2024 ಭಾನುವಾರ ಗಾಳಿಬೀಡು ಶಾಲಾ ಮೈದಾನದಲ್ಲಿ ಇದೇ ಪ್ರಥಮ ಬಾರಿಗೆ ಗಾಳಿಬೀಡು ಬಾಣೆ ಹಬ್ಬ ಏರ್ಪಾಡು ಮಾಡ್ತಾ ಇದ್ದೀವಿ. ಈಗಾಗಲೇ ಕೊಡಗು ಯುವ ವೇದಿಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೆ. ಅದರ ಒಂದು ಸರದಿ ಅಂತ ಹೇಳೋದಕ್ಕೆ ಈ ಬಾರಿ ಗಾಳಿಬೀಡಲ್ಲಿ ಒಂದು ಬಾಣೆ ಹಬ್ಬನ ಆಯೋಜನೆ ಮಾಡ್ಕೊಳ್ತಿದ್ದೀವಿ. ಆ ಬಾಣೆ ಹಬ್ಬದ ವಿಶೇಷಗಳೇನಂದ್ರೆ, ಬಾಣೆ ಹಬ್ಬದಲ್ಲಿ 8 ಕಿಲೋಮೀಟರ್ನ ಕ್ರಾಸ್ ಕಂಟ್ರಿ ಪೈಪೋಟಿ ಇರುತ್ತೆ. ಬೆಳಿಗ್ಗೆ 9:30 ಗಂಟೆಗೆ ಇದು ಶುರು ಆಗುತ್ತೆ. ಕ್ರಾಸ್ ಕಂಟ್ರಿಯ ವಿಶೇಷ ಏನಂದ್ರೆ, ಗಾಳಿಬೀಡಿನ 8 ಗೌಡ ಮನೆತನದ, ಅಂದ್ರೆ ಗೌಡ ಮನೆತನ ಅಂದ್ರೆ 5 ಮನೆ ಇರುವಂತಹ 8 ಮನೆತನದ ಮಾರ್ಗವಾಗಿ ಸಾಗಿ ಹೋಗುತ್ತೆ. ಮೊದಲಿಗೆ ಕೋಚನ ಮನೆತನ ಮಾರ್ಗವಾಗಿ, ಪೂಜಾರಿರ ಮನೆತನದ ಮಾರ್ಗವಾಗಿ, ನಂತರ ಉಡುದೋಳಿ, ಕರ್ಕರನ, ಕೋಳುಮೂಡಿಯನ, ಕೊಂಬಾರನ, ಯಾಲ್ದಾಳು, ಅಚ್ಚಪಟ್ಟಿರ ಮನೆಗಳ ಮಾರ್ಗವಾಗಿ ಸಾಗಿ ಮತ್ತೆ ಗಾಳಿಬೀಡು ಶಾಲಾ ಮೈದಾನದಲ್ಲಿ ಈ ಕ್ರಾಸ್ ಕಂಟ್ರಿ 8 ಕಿಲೋಮೀಟರ್ ಕ್ರಾಸ್ ಕಂಟ್ರಿ ಅಂತ್ಯವಾಗುತ್ತೆ. ವೇದಿಕೆಯ ನಿರ್ದೇಶಕ ದೇರಳ ನವೀನ್, ವೇದಿಕೆಯ ಉಪಾಧ್ಯಕ್ಷ ಬಾಳಾಡಿ ಮನೋಜ್, ನಿರ್ದೇಶಕರಾದ ಕೊಂಬಾರನ ರಂಜು, ಗಾಳಿಬೀಡು ಗ್ರಾಮಸ್ಥ ಯಾಲದಾಳು ನಿತಿನ್ ಪಾಲ್ಗೊಂಡಿದ್ದರು. ಕರ್ನಾಟಕ ಜಾನಪದ ಪರಿಷತ್ ಶನಿವಾರ ಸಂತೆ ಹೋಬಳಿ ಘಟಕ ಮತ್ತು ಶನಿವಾರ ಸಂತೆ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶನಿವಾರ ಸುಪ್ರಜಾ ಗುರುಕುಲ ಶಾಲೆಯಲ್ಲಿ ಅಂತರ್ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಕನ್ನಡ ರಸಪ್ರಶ್ನೆ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಸೋಮವಾರಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ HR ಹರೀಶ್ ಕುಮಾರ್ ಉದ್ಘಾಟಿಸಿದರು. ಜಾನಪದ ಪರಿಷತ್ ಸದಸ್ಯ ಮತ್ತು ಭಾರತಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ MN ಹರೀಶ್, ಜಾನಪದ ಪರಿಷತ್ ಘಟಕದ ಅಧ್ಯಕ್ಷೆ ಮತ್ತು ಸುಪ್ರಜಾ ಗುರುಕುಲ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲೆ ಡಿ ಸುಜಲಾದೇವಿ, ಜಾನಪದ ಪರಿಷತ್ ಘಟಕದ ಉಪಾಧ್ಯಕ್ಷ ದಿನೇಶ್ ಮಾಲಂಬಿ, ಜಾನಪದ ಪರಿಷತ್ನ ಸದಸ್ಯ ಭಾಸ್ಕರ್ ಮುಳ್ಳೂರು, ಭಾರತಿ ವಿದ್ಯಾಸಂಸ್ಥೆ ಪ್ರೌಢಶಾಲಾ ಶಿಕ್ಷಕ ರಂಗಸ್ವಾಮಿ, ಕೊಡ್ಲಿಪೇಟೆ ಕಲ್ಲುಮಠ SSK ವಿದ್ಯಾಸಂಸ್ಥೆ ಶಿಕ್ಷಕಿ ಶಾಲಿನಿ ಮುಂತಾದವರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಇವತ್ತು ಏನು ನಾವು ಪ್ರೌಢಶಾಲೆ ಮತ್ತು ಪ್ರೈಮರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಜಾನಪದ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದು. ಏನು ಜಾನಪದ ಅಂತ ಜಾನಪದ ಹೆಸರಲ್ಲಿ ಹೇಳ್ತದೆ, ಹಳ್ಳಿಯ ಸೊಗಡು, ಹಳ್ಳಿಯ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವುದೇ ಜಾನಪದ. ಜನರ ಹಳ್ಳಿಯ ಜನಾಂಗದ ಜಾನಪದದ ಶೈಲಿಯ ಒಂದು ಜಾನಪದ ಅನ್ನೋ ಒಂದು ನಾಮ. ಅದಕ್ಕಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಪರಿಷತ್ತು ನೇಮಕಗೊಂಡು ವ್ಯಕ್ತ ಅಂತಾನೆ ನನ್ನ ಭಾವನೆ. ಯಾಕೆಂದ್ರೆ ಫಸ್ಟು ಹೇಗೆ ನಾವು ಕನ್ನಡನ ಕಲಿಬೇಕು ಮಾತೃಭಾಷೆ ಅಂತೇಳಿ, ಹಾಗೆಯೇ ನಮ್ಮ ನಾಡಿನ ಬಗ್ಗೆ ನಮಗೆ ಸಮಗ್ರವಾದಂತಹ ಒಂದು ಮಾಹಿತಿ ಇರಬೇಕು. ನಮ್ಮಲ್ಲಿ ಕನ್ನಡದಲ್ಲಿ ಹರಿತಕ್ಕಂತಹ ನದಿಗಳ್ಯಾವ್ದು, ಅಥವಾ ಇಲ್ಲಿರ್ತಕ್ಕಂತಹ ವಾತಾವರಣ ಹೇಗಿದೆ, ಮತ್ತೆ ಯಾವೆಲ್ಲ ಕವಿಗಳಿಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿದೆ, ಒಟ್ಟಾರೆ ಒಂದು ಸಮಗ್ರವಾಗಿರ್ತಕ್ಕಂತಹ ಕನ್ನಡ ನಾಡಿನ ವಿಚಾರವನ್ನ ಕಟ್ಕೊಳ್ತಕ್ಕಂತಹ ಒಂದು ರಸಪ್ರಶ್ನೆ ಸ್ಪರ್ಧೆ ಇದಾಗಿರುತ್ತೆ. ಹಾಗಾಗಿ ಮತ್ತೆ ಈ ವರ್ಷ ಅನಿವಾರ್ಯ ಕಾರಣಗಳಿಂದಾನೇ 2-3 ಸರಿ ನಾವು ದಿನಾಂಕವನ್ನ ಬದಲಾವಣೆ ಮಾಡಿದ್ವಿ. ಯಾಕೆಂತಂದ್ರೆ
ಮಧ್ಯದಲ್ಲಿ ಪ್ರತಿಭಾ ಕಾರಂಜಿ ಬಂತು, ಮತ್ತೆ ಸ್ಪೋರ್ಟ್ಸ್ ಬಂತು. ಯಾವುದಾದ್ರೂ ಕಾರಣಗಳಿಗೋಸ್ಕರ ನಾವು ದಿನಾಂಕವನ್ನು ಬದಲಾವಣೆ ಮಾಡಿದ್ವಿ. ಆ ಕಾರಣಕ್ಕೂ ಟೀಮ್ಗಳ ಸಂಖ್ಯೆ ಕಡಿಮೆ ಇರ್ಬೋದು. ಅದೇನೇ ಆಗಿರಲಿ, ಭಾಗವಹಿಸ್ತಕ್ಕಂಥ ಟೀಮ್ ಒಂದೇ ಆಗಿರಲಿ ಎರಡೇ ಆಗಿರಲಿ, ಸ್ಪರ್ಧೆ ಮಾಡುವಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ. ಭಾಗವಹಿಸಿ ಏನು ಕೊಡಗಿನ ಜಿಲ್ಲೆಗೆ ಸಂಬಂಧಪಟ್ಟಂತೆ ರಸಪ್ರಶ್ನೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಮೇಡಮ್ ಅಧ್ಯಕ್ಷ ಹೇಳಿದಂಗೆ ನಾವು ಭಾಷಣ ಅನ್ನೋಕ್ಕಿಂತ ಹಾಡಿದ್ರೆ ಜನಪದಕ್ಕೆ ಈ ಆಧುನಿಕ ಕಾಲದ ಭರಾಟೆಯಲ್ಲಿ, ವೈಜ್ಞಾನಿಕತೆಯ ಭರಾಟೆಯಲ್ಲಿ, RCCಯ ಭರಾಟೆಯಲ್ಲಿ ನಾವು ಬಿದಿರನ್ನ ಮಾಡ್ಕೊಂಡಿದ್ದೀವಿ. RCCಯ ಭರಾಟೆಯಲ್ಲಿ ನಾವು ಬಿದಿರನ್ನ ಮಾಡ್ತಿದ್ದೀವಿ ಅಂತ ಒಂದು ಸಂತ ಶಿಶುರಾಳ ಶರೀಫರ ಒಂದು ಅತಿ ಹೆಚ್ಚು ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ, ಕಲೆ, ಕನ್ನಡದ ಭಾಷೆ, ನಮ್ಮ ಹಿನ್ನೆಲೆಯನ್ನು ಹತ್ಕೋಬೇಕು ಮಕ್ಕಳಿಗೆ ಒಂದು ಸದಾವಕಾಶ ಆಗ್ತದೆ. ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಶಾಲೆಯಿಂದ ಬಂದ ಮಕ್ಕಳು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ವ್ಯಕ್ತಪಡಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚು ಮೆರುಗನ್ನು ಕೊಟ್ಟಂತಾಗ್ತದೆ. ಈಗ ಇಂಥ ಕಾರ್ಯಕ್ರಮ ಹೆಚ್ಚು ಹೆಚ್ಚು ನಡೀಲಿ ಎಂದು ಹಾರೈಸ್ತಾ ಅಚ್ಚುಕಟ್ಟಾಗಿ ಕನ್ನಡದ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಕರ್ನಾಟಕ ನಮ್ಮ ಇವಾಗಲೇ ಅಷ್ಟೇ ನಾವು ಕನ್ನಡ ರಾಜ್ಯೋತ್ಸವನ ಕೂಡ ಆಚರಿಸಿದ್ದೀವಿ. ಕನ್ನಡದ ಬಗ್ಗೆ ತುಂಬಾನೇ ನೀವು ತಿಳ್ಕೊಂಡು ಬಂದಿದ್ದೀರಾ ಅಂತ ಭಾವಿಸಿ ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಆದಿಶು ಕನ್ನಡ ಡಿಂಡಿಮುವ ಕವಿಯ ಕುವೆಂಪು. ಸರಿಯಾದ ಉತ್ತರ. ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾದಂಥ ಬೆಟ್ಟ ಯಾವುದು? ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರು ಜಿಲ್ಲೆ. ಸರಿಯಾದ ಉತ್ತರ. ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ಕನ್ನಡ ಭಾಷೆಯ ಪುರಾತನವಾದಂಥ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಸರಿಯಾದ ಉತ್ತರ. ಎಷ್ಟು ಶರಾವತಿ ಕನ್ನಡಕ್ಕೆ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ವರ್ಷ ಇಸವಿ ಯಾವುದು? ವೈಜ್ಞಾನಿಕವಾಗಿ ನಾವು ಪ್ರಗತಿಯನ್ನ ಕಾಣ್ತಾ ಇದ್ರೂ ಗ್ರಾಮೀಣ ಸೊಗಡು ಸಂಸ್ಕೃತಿಯನ್ನ ನಶಿಸಿ ಹೋಗಲು ಬಿಡಬಾರದು ಅಂತ ಶನಿವಾರ ಸಂತೆ ಭಾರತಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ MN ಹರೀಶ್ ಅಭಿಪ್ರಾಯಪಟ್ಟಿದ್ದಾರೆ. ಕೊಡಗು ಹಾಸನ ಜಿಲ್ಲಾ ಗಡಿಭಾಗದ ಹೊಸೂರು ಗ್ರಾಮದಲ್ಲಿರುವ ಶ್ರೀ ಬೆಟ್ಟದ ಬಸವೇಶ್ವರ ಸ್ವಾಮಿಯ ವಾರ್ಷಿಕ ಪೂಜಾ ಮಹೋತ್ಸವದ ಅಂಗವಾಗಿ 600 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವ ಕೌಟೆಕಾಯಿ ಜಾತ್ರೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮುಗಿದ ಕೆಲವು ದಿನಗಳ ಹಿನ್ನೆಲೆಯಲ್ಲಿ ಈ ಬೆಟ್ಟದ ಬಸವೇಶ್ವರನಿಗೆ ಕೌಟೆಕಾಯಿಯ ಮಾಲೆಯನ್ನು ಹಾಕುವ ಮುಖಾಂತರ ಅದನ್ನ ಸಮರ್ಪಣೆಯನ್ನು ಮಾಡ್ತಾ ಇದ್ರು. ಪುರಾತನ ಕಾಲದಿಂದಲೂ ಆಧ್ಯಾತ್ಮಿಕ ಚಿಂತನೆ ಜೊತೆಗೆ ಗಿಡಮೂಲಿಕೆ ಇವುಗಳ ಪ್ರಯೋಗವನ್ನು ಮಾಡ್ತಾ ಇದು ನಡ್ಕೊಂಡು ಬರ್ತಾ ಇತ್ತು. ಆದರೆ ಇದರ ವಿಶೇಷತೆ ಈಗಾಗಲೇ ಹೇಳಿದಂಗೆ ನಮ್ಮ ಪೂರ್ವಿಕರು ದನಕರುಗಳನ್ನು ಸಾಕ್ತಾ ಇದ್ರು. ಅದರಿಂದ ಸಗಣಿ ಅಥವಾ ನಾವೇನು ತೊಪ್ಪೆ ಅಂತ ಕರಿತೇವೆ ತಗೊಂಡೋಗಿ ಅದನ್ನ ಒಂದ್ ಕಡೆ ಹಾಕ್ತಾ ಇತ್ತು. ನಾವು ತಿಪ್ಪೆ ಅಂತ ಕರಿತೀವಲ್ಲ, ಒಂದ್ ಕಡೆ ತಗೊಂಡೋಗಿ ಹಾಕ್ತಾ ಇದ್ರು. ಅಲ್ಲಿ ಈ ಸಸ್ಯ ಬೆಳ್ಕೊಂಡ್ಬಿಡೋದು. ಈ ಸಸ್ಯ ಬೆಳೆದು ನೂರಾರು ಕೌಟೆಕಾಯಿಗಳನ್ನ ಬಿಡ್ತಾ ಇರುತ್ತೆ. ಹಿಂದೆ ಗ್ರಾಮೀಣ ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಕೌಟೆಕಾಯಿ ಬಳ್ಳಿ ಹೇರಳವಾಗಿ ಬೆಳೀತಾ ಇತ್ತು. ರೈತರು ಕೌಟೆಕಾಯಿ ಬಳ್ಳಿಯಿಂದ ಸಾವಯವ ಗೊಬ್ಬರವನ್ನ ಮಾಡ್ತಾ ಇದ್ರು. ಅಲ್ಲದೆ ಕೌಟೆಕಾಯಿಯನ್ನ ರೋಗ ರುಜಿನಗಳಿಗೆ ಔಷಧಿಯಾಗಿ ಉಪಯೋಗಿಸ್ತಾ ಇದ್ರು ಎಂದರು. ಶನಿವಾರ ಸಂತೆ ವಿಘ್ನೇಶ್ವರ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ TP ಶಿವಪ್ರಕಾಶ್, ದೇವಸ್ಥಾನ ಮತ್ತು ಜಾತ್ರಾ ಸಮಿತಿ ಅಧ್ಯಕ್ಷ ಕಾಂತರಾಜ್, ಜಾತ್ರಾ ಸಮಿತಿಯ ಹೊಸೂರು ರಮೇಶ್ ಕೌಟೆಕಾಯಿ, ಹೊಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಮಂಜುನಾಥ್, ಶನಿವಾರ ಸಂತೆ ಕಾವೇರಿ ವಿದ್ಯಾಸಂಸ್ಥೆ ಉಪನ್ಯಾಸಕ ಅಶ್ವಥ್, ದೇವಸ್ಥಾನ ಮತ್ತು ಜಾತ್ರಾ ಸಮಿತಿಯ ಪದಾಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಹಾಕೊಂಡು ಅವುಗಳನ್ನ ದೇವರೆಂದು ಪ್ರಾರ್ಥಿಸ್ತಾ ಇದ್ರು. ದೇವರ ಮನೋಭಾವದಲ್ಲಿ ಅದನ್ನು ಪ್ರೀತಿ ಮಾಡಿಕೊಂಡು ಬರ್ತಾ ಇದ್ರು. ಅದೇ ರೀತಿ ಇಲ್ಲಿ ಕೌಟೆಕಾಯಿ ಈ ದನದ ಸಗಣಿಯಿಂದ ರಾಶಿಯಾದ ಕೌಟೆಕಾಯಿ ರಾಶಿಯಲ್ಲಿ ಈ ಕೌಟೆಕಾಯಿ ಬೀಳುವಂತ ಈ ಪ್ರಕೃತಿ ವೈಚಿತ್ರ್ಯ ತಂತೆ ಬರ್ತಾ ಇತ್ತು. ಅದು ಸಾವಿರಾರು ಕಾಯಿಗಳನ್ನ ಬಿಟ್ಟು ಈ ಗೊಬ್ಬರದೊಳಗೆ ಲೀನವಾಗ್ತಾ ಇತ್ತು. ಆ ಗೊಬ್ಬರವನ್ನ ಇವರು ಕೀಟನಾಶಕಗಳಿಗಾಗಿ ಬಳಸಿ ರೈತರು ತಮ್ಮ ಹೊಲ ಗದ್ದೆಗಳಿಗೆ ಹಾಕಿ ಕ್ರಿಮಿಕೀಟಗಳ ಬಾಧೆಗಳನ್ನು ಹತೋಟಿಯಲ್ಲಿ ತರ್ತಾ ಇದ್ರು. ಅದೇ ರೀತಿ ಹಾಲನ್ನ ಹಸಿವಿನ ಕೆತ್ತಲೇ ಕರಿಬೇಕು, ಬಾಲದಿಂದ ಕರೆಯಕ್ಕಾಗಲ್ಲ. ಹಾಗೆ ದೇವ್ರ ಪೂಜೆಗಳನ್ನ ಆ ಗರ್ಭಗುಡಿಯಲ್ಲೇ ಮಾತ್ರ ಮಾಡ್ತಕ್ಕದ್ದು. ಎಲ್ಲ ಹೋಗಿ ಬಾತ್ರೂಮ್ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಅಂತ ಸಾಮಾನ್ಯವಾಗಿ ಅವರು ನುಡಿಗಳನ್ನ ಆಡ್ತಾ ಇದ್ರು. ಅದನ್ನು ಕೇಳಿಸ್ಕೊಂಡಿರ್ತೀವಿ. ಹಾಗೆಯೇ ನೋಡಿ, ಸುಂದರವಾದ ಈ ಬೆಟ್ಟದ ಮಧ್ಯದಲ್ಲಿ ಈ ಸ್ಥಾಪನೆ ಆಗಿರೋಂಥ ಬಸವಣ್ಣನವರ ಜಾತ್ರೆ ಉತ್ಸವ, ಈ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರಿಂದ ಈ ಗ್ರಾಮದ ಅಕ್ಕಪಕ್ಕದ ಬೆಳೆ
ಮಳೆ ಬೆಳೆಗಳಿಗೆ ಮತ್ತು ಜನರ ಆರೋಗ್ಯದ ಬಗ್ಗೆ ಎಷ್ಟು ಒಂದು ಮಾನ್ಯತೆ ಇದೆ ಅಂದರೆ ಇದೆ. ಕೋಟೆಕಾಯಿ ಜಾತ್ರೆಯ ಇತಿಹಾಸವನ್ನು ತಿಳ್ಕೊಳ್ಬೇಕಾಗುತ್ತೆ. ಮತ್ತೆ ಬಸವೇಶ್ವರಿಗೆ ನೀವೆಲ್ಲ ಭಕ್ತಿಗೆ ಪಾತ್ರರಾಗಬೇಕಾಯ್ತು. ಯಾಕೆಂದ್ರೆ ನಮಗೆಲ್ಲ ಸಹ ಇವಾಗ ಇವು ಕರೋನಾ ಬಂದಾಗ ನಾವು ಎಲ್ಲಿ ಹುಟ್ಟಿದ್ವಿ, ಎಲ್ಲಿ ಬೆಳೆದು, ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಸತ್ತೋಗ್ತಾ ಇದ್ವಿ. ಈ ಒಂದು ದೇವರು ಈ ಒಂದು ಪಾರಂಪರಿಕವಾಗಿ ಬೆಳೆದು ಬಂದ ಭಾರತೀಯ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಸಹ ದೇವರ ಭಕ್ತಾದಿಗಳು. ಆ ಭಗವಂತ ನಮಗೆಲ್ಲರೂ ಇಲ್ಲಿ ಉಳಿದಿದ್ದ ನಾವೇನೆಲ್ಲ ಬಂದಿದ್ವಿ, ನಾವು ಇಷ್ಟು ಜನ ಅಂದ್ರೆ ಆ ಭಗವಂತನ ಕೃಪೆಯಲ್ಲಿ ನಾವೆಲ್ಲ ಉಳ್ಕೊಂಡು ಇಲ್ಲಿಗೆ ನಾವು ಬಂದಿದ್ವಿ. ಹಾಗಾಗಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಹೆಮ್ಮೆಯನ್ನು ಗಳಿಸಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನಾವು ಹೆಮ್ಮೆ ಪಡಬೇಕಾಗುತ್ತೆ. ಹೀಗೆ ವಿದ್ಯಾಭ್ಯಾಸಕ್ಕೆ ಸನಿಹರ ಕೊಡಗು ಜಿಲ್ಲೆಗೆ ಬಂದರೂ ಕೂಡ ಇದು ಅವಿನಾಭಾವ ಸಂಬಂಧ ಈ ಹೊಸೂರು ಮತ್ತು ಸಕಲೇಶಪುರ ತಾಲೂಕಿಗೂ ಹಾಗೂ ನಮ್ಮ ಜಿಲ್ಲೆಗೂ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ರೈತರು ಮತ್ತು ಗ್ರಾಮಸ್ಥರು Thank you.